ಸತತ ಸೋಲಿನಿಂದ ಟೀಂ ಇಂಡಿಯಾ ನಾಯಕ ಎಂಎಸ್ ಧೋನಿ ಬೇಸತ್ತಿರಬಹುದು. ಆದರೆ ಧೋನಿಗೆ ಪತ್ನಿ ಸಾಕ್ಷಿ ಬೆಂಬಲ ನೀಡಿದ್ದಾರೆ. ಕಳಪೆ ಫಾರ್ಮ್ನಿಂದ ಬಳಲ್ತಾ ಇರೋ ಪತಿ ಪರಮೇಶ್ವರ ಬೇಗ ಲಯಕ್ಕೆ ಮರಳಿ ಮತ್ತೆ ಹಳೆಯ ಚಾರ್ಮ್ ಕಂಡುಕೊಳ್ಳಲಿ ಅಂತ ಮಹಿ ಹೆಸರನ್ನ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಗಂಡನಿಗೆ ತಕ್ಕ ಹೆಂಡತಿ, ಪತಿಯಂತೆ ಪತ್ನಿಯೂ ಡಿಫ್ರೆಂಟ್. ಪತಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಅದೆಷ್ಟೋ ಪತ್ನಿಯರನ್ನ ನೋಡಿದ್ದೇವೆ. ಕ್ರಿಕೆಟ್ನಲ್ಲೂ ಈ ರೀತಿಯ ಉದಾಹರಣೆಗಳಿವೆ. ತಮ್ಮ ಗಂಡಂದಿರು ಎಲ್ಲೇ ಹೋದ್ರೂ ಜೊತೆಗೆ ಹೋಗಿ ಅವರಿಗೆ ಬೇಕಾದ ಊಟೋಪಚಾರಗಳನ್ನ ನೋಡಿಕೊಳ್ತಾರೆ. ಜೊತೆಯಲ್ಲೇ ಇದ್ದು ಮಾನಸಿಕವಾಗಿ ಧೈರ್ಯ ತುಂಬುವ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ನಾಯಕ ಎಂಎಸ್ ಧೋನಿ ಅವರ ಪತ್ನಿ ಸಾಕ್ಷಿ ಸಿಂಗ್ ರಾವುತ್ ಬೇರೆಯದ್ದೇ ಸ್ಟೈಲ್ನಲ್ಲಿ ಗಂಡನ ಮೇಲಿನ ಪ್ರೀತಿ ಕಾಳಜಿಯನ್ನ ತೋರಿಸಿದ್ದಾರೆ. ಪತಿಯಂತೆ ತಾನು ಡಿಫ್ರೆಂಟ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಟ್ಯಾಟೂ ಹಾಕಿಸಿಕೊಂಡ ಸಾಕ್ಷಿ. ಸತತ ಸೋಲು, ಒತ್ತಡ, ನಾಯಕತ್ವದಿಂದ ಕೆಳಗಿಳಿಯಬೇಕಾದ ಪರಿಸ್ಥಿತಿ ಧೋನಿಯನ್ನ ಮಾನಸಿಕವಾಗಿ ಕುಗ್ಗಿಸಿದೆ. ಹೀಗಾಗಿ ಅವರನ್ನ ಪ್ರೇರೇಪಿಸಲು, ಮಾನಸಿಕ ಸ್ಥೈರ್ಯ ತುಂಬಲು ಸಾಕ್ಷಿ ವಿಶೇಷ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಪತಿಯ ಹೆಸರಿನ ಟ್ಯಾಟೂ ಹಾಕಿಸಿಕೊಂಡು ಧೋನಿ ಮನಸೆಳೆದಿದ್ದಾರೆ. ಮಹಿ 7 ಅನ್ನುವ ಟ್ಯಾಟೂ. ಸಾಕ್ಷಿ ತನ್ನ ಎಡ ಕುತ್ತಿಗೆಯ ಮೇಲೆ ಮಹಿ 7 ಎಂಬ ಹಿಂದಿ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಪರ್ತ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧ 3ನೇ ಟೆಸ್ಟ್ ವೇಳೆ ಈ ಟ್ಯಾಟೂ ಹಾಕಿಸಿಕೊಂಡಿದ್ದಾಗಿ ಸಾಕ್ಷಿ ಹೇಳಿಕೊಂಡಿದ್ದಾರೆ. ಭಾರತೀಯ ಕ್ರಿಕೆಟಿಗರ ಪತ್ನಿಯರ ಪೈಕಿ ಮೊದಲು ಹಚ್ಚೆ ಹಾಕಿಸಿಕೊಂಡು ಬೆಂಬಲ ನೀಡಿದ ಖ್ಯಾತಿ ಸಾಕ್ಷಿ ಅವರದಾಗಿದೆ. ಟ್ಯಾಟೂ ಹಾಕಿಸಿಕೊಂಡಿರುವ ಫೋಟೋವನ್ನ ತಮ್ಮ ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಧೋನಿ ಯಶಸ್ಸಿಗಾಗಿ ಈ ಟ್ಯಾಟೂ. ಗಂಡನ ಯಶಸ್ಸಿಗಾಗಿ ಈ ಟ್ಯಾಟೂ ಹಾಕಿಸಿಕೊಂಡಿರುವುದಾಗಿ ಹೇಳಿಕೊಂಡಿರುವ ಸಾಕ್ಷಿ ತ್ರಿಕೋನ ಏಕದಿನ ಸರಣಿಯಲ್ಲಿ ಧೋನಿ ತಿರುಗಿ ಬೀಳಲಿದ್ದಾರೆ. ತಮ್ಮ ಹಳೆಯ ಫಾರ್ಮ್ಗೆ ಮರಳಲಿದ್ದಾರೆ. ಭಾರತವನ್ನ ಮತ್ತೆ ಜಯದ ಲಯಕ್ಕೆ ತರಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಧೋನಿಯ ಲಕ್ಕಿ ನಂಬರ್ 7, ಹಾಗಾಗಿ ಮಹಿ 7 ಅಂತ ಹಚ್ಚೆ ಹಾಕಿಸಿಕೊಂಡಿದ್ದೇನೆ. ಇದು ಅವರ ಲಕ್ಕನ್ನ ಹೆಚ್ಚಿಸಲಿದೆ ಅಂತ ಸಾಕ್ಷಿ ಹೇಳಿಕೊಂಡಿದ್ದಾರೆ. ಸಾಕ್ಷಿಯ ಹೊಸ ವರಸೆ ಮುಂದಿನ ದಿನಗಳಲ್ಲಿ ಹೊಸ ಟ್ರೆಂಡ್ ಆಗಿ ಬದಲಾದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಟ್ಯಾಟೂ ಸ್ಟೈಲ್ ಕ್ರಿಕೆಟಿಗರ ಪತ್ನಿಯರಲ್ಲೂ ಶುರುವಾಗಿದೆ. ಬರುವ ದಿನಗಳಲ್ಲಿ ಇನ್ಯಾರ ಹೆಂಡತಿಯರು ಪತಿಗಾಗಿ ಹಚ್ಚೆ ಹಾಕಿಸಿಕೊಳ್ತಾರೋ ಕಾದು ನೋಡಬೇಕು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.